ಬೆಳಗ್ಗೆ ಒತ್ತಾರನೇ ಎದ್ಬಿಟ್ಟು ಈ ಕಡೆ ರಘಣ್ಣನ ಮಗಿನ ಕುಮಾರಣ್ಣನ ಮಕ್ಳನ್ನ ಇವನ್ ಮಗಿನ ಕರ್ಕೊಂಡೆಲ್ಲ ಹೊಂಟವನಲ್ಲಪ್ಪ. ಶ್ರೀಧರನ್ ಮದ್ವೆ ಕಡೆ ಹೊಂಟವನೆ. ಹೋದ್ವಾರನೇ ಬಂದ್ಬಿಟ್ಟು ಇನ್ವಿಟೇಷನ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದ. ನೋಡ್ರಿ, ಇದೇ ನಮ್ಮ ಶ್ರೀಧರನ್ ಮದ್ವೆಯ. ಈ ಕಡೆ ಎಲ್ಲ ಇದೇ ಶೈಲಿನಲ್ಲೇ ಮಾತಾಡೋದು, ಗೊತ್ತಾಯ್ತೇನು? ಶ್ರೀಧರನ್ ಮದ್ವೆ ಅಂತ ಹೋದೆ, ಅಲ್ಲಿ ಯಾರು ಸಿಕ್ಕಿದ್ರು ಗೊತ್ತೇ? ನೋಡಿ, ಇವಯ್ಯನೇ ರಘು ಹಾಸನ್ ಅಂತ. ಇವರೇ ನಾನು ಮತ್ತು ಗುಂಡ ಪಾರ್ಟ್ 1 ತೆಗ್ದವ್ರು ಇವರೇ. ನಿಂಗೆ ಒಂದು ಮಗು ಇದ್ದಿದ್ರೆ ಒಂದು ದೊಡ್ಡ ಹಾಲಾಗ್ತಾ ಇರ್ಲಿಲ್ವಾ? ಮುಟ್ಬಿಟ್ಟ. ಕೂದ್ಲು ಗಿದ್ಲೆಲ್ಲ ಬಿಟ್ಕೊಂಡು ಆ ನಾಯ್ಮರಿ ಎತ್ಕೊಂಡವ್ ನಾನೇ. ಇದೇ ರಘು ಹಾಸನ್ ಅವರು ನಮಗೆ ಅನ್ನ ಹಾಕ್ದವ್ರು. ಮದುವೆ ದಾರೆ ಎರೆದ್ಬಿಟ್ಟು ಅಲ್ಲಿಂದ ಸೀದಾ ಕೆಳಗಡೆ ಊಟಕ್ಕೆ ಕೂತ್ಕೊಂಡು, ಅಲ್ಲಿ ಕೂತ್ಕೊಂಡಿದ ತಕ್ಷಣ ಭರ್ಜರಿ ಭೋಜನ. ಯಾಕೆ ಹೇಳಿರ? ಒಳ್ಳೆ ಊಟ, ಹೊಟ್ಟೆ ತುಂಬ ಪಂಗಡಿಸ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಎದ್ಬಿಟ್ಟು ನಮ್ಮ ಶ್ರೀಧರನ್ ಹೋಗಿ ಒಂದು ಹೇಳಿ ಗಂಡಿಗೂ ಹೆಣ್ಣಿಗೂ ಇಬ್ರಿಗೂ ಆಶೀರ್ವಾದ ಮಾಡ್ಬಿಟ್ಟು ಸೀದಾ ಮನೆ ಕಡೆ ಬಿಟ್ಟೆ ಗಾಡಿಯ. ನಮ್ಮ ಭಾಷೆ ಶೈಲಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹ್ಞೂ ಮಾಡ್ರಿ.